ಬೇಸ್ ರೆಡಿ ಮಾಡ್ತಾ ಇದೆ ಸಿಹಿನಲ್ಲಿ. ಬ್ರೋ ಮಾರ್ಕೆಟ್ನಲ್ಲಿ ತಲೆ ಕೆಡ್ಸ್ಕೊಂಡು ಟ್ರೈ ಮಾಡೋಕ್ಕೆ ಹೋಗ್ಬೇಡ. ಮಾರ್ಕೆಟ್ನಲ್ಲಿ ತಲೆ ಕೆಡ್ಸ್ಕೊಂಡ್ರೆ ಟ್ರೇಡ್ ಮಾಡೋಕ್ಕಾಗಲ್ಲ. ಹ್ಯಾಪಿಯಾಗಿರು, ಮೈಂಡ್ ಫ್ರೀ ಆಗಿಟ್ಟು ಟ್ರೇಡ್ ಮಾಡು. ಲಾಸ್ ಆದರೂ ಓಕೆ, ಲಾಸ್ನ ರಿಕವರಿ ಮಾಡೋಕ್ಕೆ ನಿನಗೆ ಆಯುಧ ಇದೆ ನಿನ್ನ ಹತ್ರ. ಅಂದ್ಬಿಟ್ಟು ಟೆನ್ಷನ್ನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡ, ಹ್ಯಾಪಿಯಾಗಿರು. ಎಸ್ ಎಲ್ ಈಸ್ ಆಲ್ವೇಸ್ ಅಂದರೆ ಮಾರ್ಕೆಟ್ನಲ್ಲಿ ಬ್ರೋ, ಇವಾಗ ನೀನು ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡ್ತಿದ್ದೆ ಅಂದ್ರೆ ನೀನೇ ಸಕ್ಸಸ್ಫುಲ್ ಆಗ್ತೀಯ ಅಂತಿಲ್ಲ, ನೀನೇ ಟ್ರೇಡ್ನಲ್ಲಿ ಪ್ರಾಫಿಟೇಬಲ್ ಆಗ್ತೀಯ ಅಂತಿಲ್ಲ. ಎಲ್ಲರೂ ಟ್ರೇಡ್ ಮಾಡೋಕ್ಕೆ ಬಂದಿರೋದು. ಸೊ ಸ್ಕಿಲ್ ಮೇಲೆ ಡೆವಲಪ್ ಆಗುತ್ತೆ ಅದು, ಯಾರ ಸ್ಕಿಲ್ ಎಷ್ಟಿದೆ ಅಂತ ಅದ್ರ ಮೇಲೆ ಟ್ರೇಡ್ ಮಾಡಿ ಸಕ್ಸಸ್ಫುಲ್ ಆಗ್ಬೋದು. ನೀನು ಮಾರ್ಕೆಟ್ನಲ್ಲಿ ಬರಬೇಕಾದ್ರೆ ಹ್ಯಾಪಿ ಮೂಮೆಂಟ್ನಲ್ಲಿ ಬಾ. ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಟೆನ್ಷನ್ ತೊಗೊಂಡು ಟ್ರೇಡ್ ಮಾಡೋಕ್ಕೆ ಹೋಗಬೇಡ ಬ್ರೋ. ಟೆನ್ಷನ್ನಿಂದ ಮಾರ್ಕೆಟ್ನಲ್ಲಿ ನೀನು ದುಡ್ಡು ಮಾಡೋಲ್ಲ. ಒಂದೇನಾದರೂ ಎಸ್ ಎಲ್ ಹಿಟ್ ಆದರೆ ನೀನು ಓವರ್ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀಯ. ಡಿಸಿಪ್ಲಿನ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಬಿ ಹ್ಯಾಪಿ. ಒಂದು ಒಳ್ಳೆ ಸಾಂಗ್ನ ಕೇಳು, ಒಂದು ಒಳ್ಳೆ ಸ್ಟ್ರಾಟಜಿನ ಇಟ್ಕೊಂಡು ಬಂದು, ನಾನು ಮಾರ್ನಿಂಗ್ ಅದೇ ಮಾಡ್ತೀನಿ, ಒಂದು ಒಳ್ಳೆ ಸಾಂಗ್ನ ಕೇಳ್ತೀನಿ, ಮೂಡ್ ಚೆನ್ನಾಗಿ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಎಷ್ಟು ವರ್ಷ ಬೇಕು ಅಣ್ಣ ನಿಮ್ಮ ಥರ ಸಕ್ಸಸ್? ಬ್ರೋ ನಾವು ಇನ್ನೂ ಟ್ರೇಡ್ ಮಾಡ್ತಾ ಇರೋದು, ಸಕ್ಸಸ್ಫುಲ್ ಅಂತಲ್ಲ. ಟ್ರೇಡ್ನ ಎಂಜಾಯ್ ಮಾಡು. ಸ್ಟಾಪ್ ಲಾಸ್ ಹಿಟ್ ಆದ್ರೂ ಎಂಜಾಯ್, ಯಾಕಂದರೆ ಲಾಸ್ ಡಿಪೆಂಡ್ ಇರುತ್ತಲ್ಲ. ಪ್ರಾಫಿಟ್ ಎಷ್ಟಾಗೋದು ಅನ್ನೋದೇ ನಮ್ಮ ಹತ್ರ ಇರೋಲ್ಲ. ಲಾಸ್ ಎಷ್ಟು ಮಾಡ್ಕೋಬೋದು ಅಂತ ನಮ್ಮ ಹತ್ರ ಇರುತ್ತೆ. ನಾನು ಇಷ್ಟೇ ಲಾಸ್ ತೊಗೋಬೋದು ಅಂತ ನಿನ್ನ ಹತ್ರ ಡಿಪೆಂಡ್ ಆಗಿರುತ್ತೆ ಲಾಸು. ಪ್ರಾಫಿಟ್ ಏನು ಮಾರ್ಕೆಟ್ ಕೊಡುತ್ತೆ ಅದು ನಿನಗೆ ಪ್ರಾಫಿಟು. ಬ್ರೋ ನೀನು ಇಷ್ಟು ಬೇಗ ಬಂದು ಪ್ರಾಫಿಟ್ ಬೇಕು ಅಂದ್ಕೋಬೇಡ, ಆ್ಯಂಡ್ ಇಷ್ಟು ಬೇಗ ಎಲ್ಲ ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ದಿನ ಹಾಗೆ ಲರ್ನ್ ಮಾಡು, ತಾನೇ ಇಲ್ಲ ಗೊತ್ತಾಗುತ್ತೆ ದಶವಂತ್. ನಾನು ಅದನ್ನೇ ಹೇಳ್ತಿದ್ದೀನಿ, ಟೆನ್ಷನ್ನಿಂದ ಟ್ರೇಡ್ ಮಾಡೋಕ್ಕೆ ಹೋಗಬೇಡ ಬ್ರೋ. ಸಿ ಸೈಡ್ ಒಳ್ಳೆ ಮೂಮೆಂಟಮ್ ಬರುತ್ತೆ, ಅಬ್ಸರ್ವ್ ಮಾಡಿ. ಮೂಮೆಂಟಮ್ ಬರ್ತಾ ಇದೆ, ಜಸ್ಟ್ ಸಿ ಮೂಮೆಂಟಮ್ ಸಿನಲ್ಲಿ. ಜಸ್ಟ್ ಅಬ್ಸರ್ವ್ ಮಾಡಿ, ಸಿ ಬೇಸ್ ಪ್ರೈಸಿಂದ ಯಾವ ರೀತಿ ಮೂಮೆಂಟಮ್ ಆಗ್ತಾ ಇದೆ ನೋಡಿ. ಇನ್ನೂ ಮೂಮೆಂಟಮ್ ಬರುತ್ತೆ ಸಿನಲ್ಲಿ. ಎಸ್ ಸಿ ಬೈ ಮಾಡಿದ್ದೆ, ಯಾಕಂತಂದರೆ ಸಿ ನಂದು ಮೇನ್ ಸೆಟಪ್ನಲ್ಲಿತ್ತು. ಯಾಕಂತಂದರೆ ಒಂದು ಬೇಸ್ನ ರೆಡಿ ಮಾಡಿತ್ತಿಲ್ಲಿ. ಬೇಸ್ನ ಯಾವ ರೀತಿ ಬ್ರೇಕೌಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅಂದರೆ ಬ್ರೇಕೌಟ್ ಆಗಲಿಲ್ಲ. ಆ್ಯಂಡ್ ಇದೇ ರೀತಿ ಇಲ್ಲಿ ರೆಸಿಸ್ಟೆನ್ಸ್ ತೊಗೋತಾಯಿತ್ತು. ಇದು ಸಪೋಸ್ ಇನ್ನೂ ಇದೇನಾದರೂ ಬ್ರೇಕ್ ಆದರೆ ಇನ್ನೂ ಮೂಮೆಂಟಮ್ ಬರುತ್ತೆ ಸಿನಲ್ಲಿ. ಇದನ್ನ ನೀವು ಅಬ್ಸರ್ವ್ ಮಾಡಬೇಕು ಮಾರ್ಕೆಟ್ನಲ್ಲಿ. ಎಸ್ ನೋಡು ಮೂಮೆಂಟಮ್ ಯಾವ ರೀತಿ ಬಂತಂತೆ. 62 ರೂಪೀಸಿಂದ 91, 95 ಇನ್ನೂ ಮೂಮೆಂಟಮ್ ಬರುತ್ತೆ ಸಿನಲ್ಲಿ. 97, 100, 102 ವೆರಿ ಗುಡ್. ಇನ್ನೂ ಮೂಮೆಂಟಮ್ ಬರುತ್ತೆ. ಎಸ್ ಟ್ರೇಡ್ ಮಾಡಿದ್ದೆ 103, 104, 104 ಇನ್ನೂ ಮೂಮೆಂಟಮ್ ಬರುತ್ತೆ. 115, 124 ವೆರಿ ಗುಡ್. 126, 148, 146, 151 ಅಯ್ಯಯ್ಯೇ, ದಿಸ್ ಈಸ್ ಅಮೇಝಿಂಗ್. ಎಸ್ ನಾನು ಟ್ರೇಡ್ ಮಾಡಿದ್ದೆ. ವಾವ್.